ಸಿಎಂ ಪುತ್ರನ ಗೆಲುವಿಗೆ ದೇವರ ಮೊರೆ ಹೋಗಿದ್ದಾರೆ ಎಚ್ಡಿಕೆ. ಚಿಕ್ಕಮಗಳೂರಿನಲ್ಲಿ ನಾಳೆ ಅಮಾವಾಸ್ಯೆ ಪೂಜೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಇದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮತ್ತು ಜ್ಯೋತಿಷಿಗಳನ್ನ ಕೂಡ ಸಂಪರ್ಕ ಮಾಡುವಂತ ಯತ್ನವನ್ನ ಮಾಡ್ತೀವಿ. ಆದ್ರೆ ಇಲ್ಲಿ ಪ್ರಮುಖವಾಗಿ ಈ ಒಂದು ಅಮಾವಾಸ್ಯೆ ಪೂಜೆಯನ್ನ ಮಾಡ್ತಾ ಇರುವಂತ ಉದ್ದೇಶ ಪ್ರಮುಖವಾಗಿ ಗೆಲುವಿಗೋಸ್ಕರ ಅಂತ ಕೂಡ ಹೇಳಲಾಗ್ತಾ ಇದೆ. ರುದ್ರ ಹೋಮ ಹಾಗೂ ಗಣಪತಿ ಹೋಮಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಆ ಒಂದು ದೇವಸ್ಥಾನದಲ್ಲಿ ಶತ್ರು ಸಂಹಾರ, ಯಶಸ್ಸು ಹಾಗೂ ಶ್ರೇಯಸ್ಸಿಗಾಗಿ ಈ ಒಂದು ಪೂಜೆಯನ್ನ ಮಾಡಲಾಗ್ತಾ ಇದೆಯಂತೆ. ನಾಳೆ ಬೆಳಗ್ಗೆ ಹೋಮದ ಪೂರ್ಣಾಹುತಿಯಲ್ಲಿ ಸಿಎಂ ಕುಮಾರಸ್ವಾಮಿ ಅವರು ಭಾಗಿಯಾಗಲಿದ್ದಾರೆ. ಕುಮಾರಸ್ವಾಮಿ ಅವರಿಗೆ ಎಚ್.ಡಿ. ದೇವೇಗೌಡರು ಕೂಡ ಸಾಥನ್ನ ನೀಡಲಿದ್ದಾರೆ. ಯಾಕೆಂದ್ರೆ ನಿಮ್ಗೂ ಕೂಡ ಚೆನ್ನಾಗಿ ಗೊತ್ತಿದೆ, ಎಲೆಕ್ಷನ್ ಬಂದಂತಹ ಸಂದರ್ಭದಲ್ಲಿ, ಚುನಾವಣೆ ವೋಟಿಂಗ್ ನ ಸಂದರ್ಭದಲ್ಲಿ ಆಗಿರ್ಬೋದು, ಎಲೆಕ್ಷನ್ ನಡೀತಾ ಇರುವಂತಹ ಸಂದರ್ಭದಲ್ಲಿ ಆಗಿರ್ಬೋದು, ಎಲೆಕ್ಷನ್ ವೋಟಿಂಗ್ ಆದ್ಮೇಲೆ ಆಗಿರ್ಬೋದು, ರಿಸಲ್ಟ್ ಬರುವಂತಹ ಸಂದರ್ಭದಲ್ಲಿ ಆಗಿರ್ಬೋದು, ದೇವರ ಮೊರೆ ಹೋಗ್ತಾರೆ ಯಾವಾಗ್ಲೂ ಕೂಡ ದೇವೇಗೌಡರ ಕುಟುಂಬದವರು. ಈ ಬಾರಿನೂ ಕೂಡ ಅದೇ ರೀತಿಯಾಗಿ, ಅದರಲ್ಲೂ ಈ ಬಾರಿ ಹೈ ಟೆನ್ಷನ್. ಯಾಕೆಂದ್ರೆ ಇಲ್ಲಿ ಪ್ರಮುಖವಾಗಿ ಲೋಕಸಭೆ ಎಲೆಕ್ಷನ್ ಅಲ್ಲಿ ಅವರ ಕುಟುಂಬದವರೇ 3 ಜನ ಸ್ಪರ್ಧೆಯನ್ನ ಮಾಡಿದ್ದಾರೆ. ಈ ಕುರಿತಂತೆ ನಮ್ ಜೊತೆ ಮಾತಾಡ್ಲಿಕ್ಕೆ ವೇಣುಗೋಪಾಲ್ ಆಚಾರ್ಯ ಅವರು ಅಗ್ನಿಹೋತ್ರಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರಿ, ರುದ್ರ ಹೋಮ ಹಾಗೂ ಗಣಪತಿ ಹೋಮ ಯಾವ ಕಾರಣಕ್ಕೆ ಮಾಡ್ತಾರೆ ಸರ್? ಗಣಪತಿ ಹೋಮವನ್ನು ಮಾಡೋದು ಎಲ್ಲ ವಿಘ್ನಗಳು ನಾಶ ಆಗಲಿ ಅಂತ ಹೇಳಿ ಪ್ರಧಾನ ಉದ್ದೇಶ. ಹಾಗೆ ರುದ್ರ ಹೋಮನು ಕೂಡ ಕಲಿಯುಗದಲ್ಲಿ ಬೇಗ ಫಲ ಕೊಡತಕ್ಕಂತ ದೇವರು ಅಂತಂದ್ರೆ ಒಂದು ದುರ್ಗೆ. ಹೀಗಾಗಿ ಅವರು ಶೀಘ್ರವಾಗಿ ಫಲವನ್ನ ಪಡೆದು ಮಾಡ್ತಾ ಇದ್ರು, ಈ ಹೋಮಗಳನ್ನೆಲ್ಲ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಅಲ್ಲ ಸರ್, ಇಲ್ಲಿ ಅಮಾವಾಸ್ಯೆಯ ದಿನನೇ ಈ ಹೋಮಗಳನ್ನ ಮಾಡಿದಂತ ಸಂದರ್ಭದಲ್ಲಿ ಅದ್ರಲ್ಲಿ ಏನಾದ್ರೂ ವಿಶೇಷತೆ ಇದೆಯಾ? ಅಂದ್ರೆ ಅಮಾವಾಸ್ಯೆ ಅಂತ ಅಲ್ಲಿ ಕಲೆಗಳೆಲ್ಲ ಇರೋದಿಲ್ಲ. ಹೀಗಾಗಿ ಅಲ್ಲಿ ಪ್ರಧಾನವಾಗಿ ಅಂದ್ರೆ ನಮಗೆ ಜಯ ಸಿಗದೆ ಸೋಲ್ಬೇಕು ಅನ್ನುವಂತ ಪ್ರತೀಕಾರ ಇತ್ಯಾದಿಗಳನ್ನು ಇಟ್ಟುಕೊಂಡು ಆ ಉದ್ದೇಶದಿಂದ ಮಾಡುವುದಂತಾದ್ರೆ, ಅಂದ್ರೆ ಈಗ ಸಾತ್ವಿಕ ಹುಣ್ಣಿಮೆ ಎದುರುಗಡೆ ಇದ್ದಾಗ ಮಾಡುವಂತಹ ಪದ್ಧತಿ. ಈ ರಾಜಸ ಒಂದು ಕಾರ್ಯಕ್ರಮಗಳನ್ನೆಲ್ಲ ಈ ಒಂದು ಸಂದರ್ಭದಲ್ಲಿ ಮಾಡ್ತಾರೆ. ಯಾವಾಗ ಈ ಅಮಾವಾಸ್ಯೆ ಕೃಷ್ಣ ಪಕ್ಷದಲ್ಲಿ ಮಾಡ್ತದ್ದು. ಅದರಲ್ಲೂ ಕೂಡ ನಮಗೆ ಜಯ ಸಿಗಬೇಕು, ಇನ್ನೊಬ್ರು ಸೋಲ್ಬೇಕು ಅನ್ನುವಂತಹ ಪ್ರತೀಕಾರ ಇಟ್ಟುಕೊಂಡು ಮಾಡುವಂತಹ ಕಾರ್ಯಕ್ರಮಗಳನ್ನ ಅಮಾವಾಸ್ಯೆ ದಿವಸಗಳಲ್ಲೇ ಮಾಡುವಂತಹ ಪದ್ಧತಿನೂ ಕೂಡ ಇದೆ. ಆದ್ರಿಂದ ಇದು ಪ್ರಧಾನವಾದ ಉದ್ದೇಶ. ಗಣಪತಿ ಹೋಮ ಮತ್ತು ರುದ್ರ ಹೋಮ ಇದೆಲ್ಲವೂ ಕೂಡ ಸಾತ್ವಿಕನೇ. ಒಂದು ಬೇರೆ ಅಂತ ಅಧಿಕಾರ ಮಾಟ ಮಂತ್ರ ಆ ತರದ್ದೆಲ್ಲ ಏನಿಲ್ಲ. ದೇವರಲ್ಲಿ ಮೊರೆ ಹೋಗಿ ಕೊಡು ಅಂತ ಹೇಳಿ ಪ್ರಾರ್ಥನೆ ಮಾಡಿ ಪೂಜೆ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಅಂದ್ರೆ ಇದರಲ್ಲಿ ಅಪೋನೆಂಟ್ ಯಾರೇ ಇರ್ಲಿ ಅವರಿಗೆ ಸೋಲಾಗ್ಬೇಕು, ನಮ್ಮವ್ರಿಗೆ ಗೆಲ್ಲಬೇಕು. ಈಗ ಸುಖಮೇವ ಸ್ಯಾತ್ ದುಃಖಂ ಅನಾಗತಿಂ ಆಗ್ಬೇಕು. ಪ್ರತಿಯೊಬ್ಬ ಮನುಷ್ಯನು ಬಯಸೋದು ಸುಖನೇ. ಹೀಗಾಗಿ ನನಗೆ ಸುಖ ಆಗ್ಲಿ, ಮುಖ್ಯದವ್ರಿಗೆ ಸೋಲ್ಲಿ ನನಗೆ ಸುಖ ಆಗ್ಬೇಕು ಅಂತಂದಾಗ ಅಲ್ಲಿ ಇನ್ನೊಬ್ರು ಸೋಲ್ಲಿ ಅಂತಾನೆ ಒಂದು ತಲೆಯಲ್ಲಿ ಪ್ಲಾನಿಂಗ್ ಎಲ್ಲ ಇರ್ತಾರೆ. ಹೀಗಾಗಿ ಇವರು ಭವಿಷ್ಯ ನಿಗದಿ ಮಾಡ್ಕೊಂಡಿದ್ರು ಕೂಡ ಅದೇ ರೀತಿಯಾಗಿ. ಸರ್, ಈಗ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಚಿನ್ನದ ರಥವನ್ನ ಕೊಡುವಂತ ವಿಚಾರ ಆಗ್ಲಿ, ಈ ರುದ್ರ ಹೋಮಗಳು, ಗಣಪತಿ ಹೋಮ ಎಲ್ಲವೂ ಕೂಡ ದಿಢೀರಂತ ಕೈ ಹಿಡಿದು ಬಿಡುತ್ತಾ? ಅಂದ್ರೆ ಈಗ ಅದೆಲ್ಲ ಕರ್ತವ್ಯವನ್ನ ನಾವು ಮಾಡ್ಬೇಕು. ನೋಡಿ, ಯಾವತ್ತೂ ಕೂಡ ಅಷ್ಟೇ ನಮ್ಮ ನಸೀಬಲ್ಲಿ ಬೇಕು, ನಮ್ಮ ಪ್ರಾರಬ್ಧದಲ್ಲಿ ಅದೆಲ್ಲ ಇರ್ಬೇಕು. ಆಗ ದೇವತಾ ಕಾರ್ಯಗಳನ್ನು ನಾವು ಮಾಡ್ಬೇಕು. ಅದು ದೇವರ ನೆರವೇರ್ತದೆ. ಅದು ಬಿಟ್ಟು ಈಗ ಒಬ್ಬ ಅಕ್ಷರವೇ ಬರದೆ SSLC ಎಕ್ಸಾಮ್ಗೆ ದುಡ್ಡು ಕೊಟ್ಟು ನಾವು ಕೂಡಿಸಿ SSLC ಪಾಸ್ ಆಗ್ಬೇಕು ಅಂತ ಹೇಳಿ ನಾವು ಎಷ್ಟು ಖರ್ಚು ಮಾಡಿದ್ರು ಕೂಡ ಅದು ಆಗೋದಿಲ್ಲ. ಅವನಲ್ಲಿ ಆ ಯೋಗ್ಯತೆ ಬೇಕಾಗ್ತದೆ. ಹೀಗಾಗಿ ಇವರಲ್ಲಿ ಏನಿದೆ, ಇವರ ತಂದೆ ತಾತ ಅವರೆಲ್ಲರೂ ಒಳ್ಳೆ ಆಡಳಿತವನ್ನು ನಡೆಸಿದವರಾಗಿದ್ರು ಕೂಡ, ಪ್ರಸಕ್ತ ಮುಖ್ಯಮಂತ್ರಿಗಳಾಗಿರ್ಬೋದು, ಅವರು ಮಾಜಿ ಮುಖ್ಯಮಂತ್ರಿಗಳಾಗಿರ್ಬೋದು, ಇವರಲ್ಲಿ ಆ ಒಂದು ಶಕ್ತಿ ಇದೆಯಾ ಅಂತ ನಾವು ನೋಡ್ಬೇಕು. ಈ ದೇವತಾ ಕಾರ್ಯ ಮಾಡೋದ್ರಿಂದ ಮುಂದೆ ಯಾವುದೋ ಒಂದು ರೀತಿಯಾಗಿ ಒಳ್ಳೆ ರೀತಿಯಾದ ಫಲಿತಾಂಶಗಳು ಬರ್ಬೋದು. ಪ್ರಸಕ್ತಕ್ಕೆ ನಾವು ಏನು ಅಂತ ನೋಡ್ಬೇಕಲ್ಲ. ಈಗ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ.